यो नमः हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ನಾರದ ಮಹರ್ಷಿಗಳು ಪ್ರಚೇತಸರನ್ನ ಪ್ರಚೇತಸರನ್ನ ಕುರಿತು ಕೊಡ್ತಾ ಇದ್ದಂತಹ ಉಪದೇಶಗಳನ್ನ ನಾವು ಕೇಳ್ತಾ ಇದ್ದೇವೆ. ಮತ್ತೆ ಅವರ ಉಪದೇಶಗಳನ್ನ ಮುಂದುವರೆಸ್ತಾ ಇದ್ದಾರೆ. ನಾವು ಎಲ್ಲ ಕರ್ಮಗಳನ್ನ ಮಾಡಿದ ಎಲ್ಲವನ್ನೂ ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ಪರಮಾತ್ಮನನ್ನ ಆರಾಧನೆ ಮಾಡದೇನೆ ಮತ್ತೊಬ್ಬರನ್ನ ಆರಾಧನೆ ಮಾಡಿ ಫಲವಿಲ್ಲ. ಯಾಕೆ ಅನ್ನೋದಕ್ಕೆ ಒಂದು ಅದ್ಭುತವಾದ ಕಾರಣವನ್ನು ಕೊಡ್ತಾರೆ. ಜಗತ್ತು ಹಗಲು ರಾತ್ರಿಗಳನ್ನ ಪ್ರತಿನಿತ್ಯದಲ್ಲಿ ಅನುಭವಿಸ್ತಾ ಇರತ್ತೆ. ನಾವೆಲ್ಲರೂ ಕೂಡ ಅನುಭವಿಸ್ತಾ ಇರ್ತೇವೆ. ಹಗಲಿನಲ್ಲಿ ಸೂರ್ಯನ ಕಿರಣಗಳೆಲ್ಲವೂ ಕೂಡ ನಮ್ಮನ್ನ ಹೊಂದತ್ತೆ. ರಾತ್ರಿಯ ಸಂದರ್ಭದಲ್ಲಿ ವಾಪಸ್ ಆ ಕಿರಣಗಳೆಲ್ಲ ಸೂರ್ಯನಲ್ಲಿಯೇ ಪ್ರವೇಶವಾಗತ್ತೆ. ನೀರು ಮಳೆಗಾಲದಲ್ಲಿ ಸೂರ್ಯನ ಹಿಡಿತದಿಂದ ತಪ್ಪಿಸಿಕೊಂಡು ಭೂಮಿಯನ್ನ ಸೇರತ್ತೆ. ಮತ್ತೆ ಬೇಸಿಗೆಯ ಕಾಲದಲ್ಲಿ ಸೂರ್ಯನ ಕಿರಣಗಳ ಮುಖಾಂತರವಾಗಿ ಮತ್ತೆ ಮೇಲ್ಗಡೆ ಹೋಗತ್ತೆ. ಅಥವಾ ಭೂಮಿಯನ್ನ ಸೇರಿದಂತಹ ನೀರು ಸ್ವಲ್ಪ ಕಾಲದವರೆಗೂ ಮೋಡದಲ್ಲಿ ನೆಲೆಸಿದ್ದು ಮತ್ತೆ ವಾಪಸ್ಸು ಭೂಮಿಗೆ ಬಂದು ಸೇರುವಂತೆ ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳಿಂದ ಉತ್ಪನ್ನವಾದಂಥ ಇಡೀ ಜಗತ್ತು ಪ್ರಳಯ ಕಾಲದಲ್ಲಿ ಪರಮಾತ್ಮನಲ್ಲಿಯೇ ಪ್ರವಿಷ್ಟವಾಗಿದ್ದು ಮತ್ತೆ ಸೃಷ್ಟಿಕಾಲ ಸಮೀಪಿಸಿದಾಗ ವಾಪಸ್ಸು ಆ ಪರಮಾತ್ಮನನ್ನೇ ಸೃಷ್ಟಿಕಾಲದಲ್ಲಿ ಪರಮಾತ್ಮನಿಂದ ಸೃಷ್ಟವಾಗತ್ತೆ. ಪ್ರಳಯ ಕಾಲ ಬಂದಾಗ ಮತ್ತೆ ಆ ಪರಮಾತ್ಮನಲ್ಲಿಯೇ ಲಯವನ್ನು ಹೊಂದತ್ತೆ. ಹಾಗಾದರೆ ಎಲ್ಲ ಕಿರಣಗಳಿಗೂ ಆಶ್ರಯನಾದವನು ಸೂರ್ಯ. ತತ್ಕಾಲದಲ್ಲಿ ಹೊರಗಡೆಯಲ್ಲಿ ಬಂದಿರಬಹುದು, ಮತ್ತೆ ವಾಪಸ್ಸು ಸೂರ್ಯನನ್ನೇ ಆಶ್ರಯಿಸುವಂತೆ ಸೂರ್ಯನ ಹಿಡಿತದಿಂದ ತಪ್ಪಿಸಿಕೊಂಡಂತಹ, ಸೂರ್ಯನಿಂದ ಭೂಮಿಗೆ ಬಂದಂತಹ ನೀರುಗಳು ಮತ್ತೆ ಮಳೆಗಾಲದಲ್ಲಿ ಸೂರ್ಯನನ್ನೇ ಹೋಗಿ ಆಶ್ರಯಿಸುವಂತೆ ಇಡೀ ಜಗತ್ತು ಸೃಷ್ಟಿಕಾಲದಲ್ಲಿ ಪರಮಾತ್ಮನಿಂದ ವ್ಯಕ್ತವಾಗಿ ಪ್ರಳಯ ಕಾಲದಲ್ಲಿ ಮತ್ತೆ ವಾಪಸ್ಸು ಪರಮಾತ್ಮನಲ್ಲಿಯೇ ಅಡಗಿ ಹೋಗತ್ತೆ. ಆದ್ದರಿಂದ ಪರಮಾತ್ಮ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಆಶ್ರಯ. ನಮಗೆ ಯಾರು ಆಶ್ರಯನಾಗಿದ್ದಾನೋ ಆಶ್ರಯದಾತನಾದಂತಹ ವ್ಯಕ್ತಿಯನ್ನ ಸ್ಮರಿಸಿಕೊಂಡು ಅವನ ಉದ್ದೇಶದಿಂದ ಅವನ ಆರಾಧನೆಯನ್ನ ಮಾಡದೇನೆ ಏನು ಕೆಲಸ ಮಾಡಿದರೂ ಕೂಡ ಅದಕ್ಕೆ ಮುಖ್ಯವಾದ ಫಲ ಸಿಗೋದಿಲ್ಲ. ಆ ಪರಮಾತ್ಮನ ದರ್ಶನ ಯಾವಾಗ್ಲೂ ಆಗೋದಿಲ್ಲ. ಸೂರ್ಯನ ಪ್ರಭೆ ಸ್ವಲ್ಪ ಕಾಲ ಇರತ್ತೆ, ಮತ್ತೆ ಮಾಯವಾಗಿ ಹೋಗತ್ತೆ. ಹಾಗೆಯೇ ಪರಮಾತ್ಮನ ದರ್ಶನವೂ ಕೂಡ ನಾವು ಮೋಡ ಎಲ್ಲ ಅಡ್ಡ ಬಂತು ಅಂತಂದ್ರೆ ಸೂರ್ಯನ ಪ್ರಭೆ ಕಾಣೋದಿಲ್ಲ. ಹಾಗೆಯೇ ಪರಮಾತ್ಮನ ದರ್ಶನವಾಗಲಿಕ್ಕೆ
ಇಂದ್ರಿಯಗಳು ಕೆಲವೊಮ್ಮೆ ಅಡ್ಡಿಯನ್ನುಂಟು ಮಾಡುತ್ತೆ. ಇಂದ್ರಿಯಗಳ ಜಯ ಪ್ರಾಣಾಯಾಮದ ಬಲದಿಂದಾಗಿ ಸ್ವಾರ್ಥವನ್ನ ಅಭಿಮಾನವನ್ನ ಬಿಟ್ಟಂತಹ ವ್ಯಕ್ತಿ ಯಾರಿದ್ದಾನೋ ಆ ವ್ಯಕ್ತಿಗೆ ಪರಮಾತ್ಮ ನಮಗೆ ನಿಯಾಮಕನಾಗಿದ್ದಾನೆ, ಪರಮಾತ್ಮನ ಅಧೀನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಅನ್ನುವ ಅರಿವು ಅವಾಗ ಬರ್ತಾ ಇರುತ್ತೆ. ನಾವು ಆಕಾಶವನ್ನು ನೋಡ್ತಾ ಇರ್ತೇವೆ. ಆಕಾಶದಲ್ಲಿ ಕೆಲವೊಮ್ಮೆ ಮೋಡಗಳು ಬರುತ್ತೆ, ಕೆಲವೊಮ್ಮೆ ಭಯವನ್ನು ಹುಟ್ಟಿಸುವಂತಹ ಘೋರವಾದಂತಹ ಅಂಧಕಾರ ಬರುತ್ತೆ. ಸೂರ್ಯ ಉದಯಿಸಿದ ಅಂತಂದ್ರೆ ಆ ಕತ್ತಲನ್ನ ಸೀಳಿ ಮತ್ತೆ ಬೆಳಕು ಜಗತ್ತಿನಲ್ಲಿ ಹರಡುತ್ತೆ, ಕ್ರಮವಾಗಿ ಬರ್ತಾ ಇರುತ್ತೆ. ಹಾಗೆ ಜಗತ್ತಿನಲ್ಲೂ ಕೂಡ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. ಆ 3 ಗುಣಗಳು ಪರಮಾತ್ಮನ ವಿಷಯದಲ್ಲಿ ನಮಗೆ ಕತ್ತಲಿನ ಹಾಗೆ, ಮೋಡಗಳಂತೆ, ಬೆಳಕಿನಂತೆ ಕೆಲಸ ಮಾಡುತ್ತೆ. ಆಕಾಶದಲ್ಲಿ ಪರಮಾತ್ಮನ ವಿಷಯದಲ್ಲಿ ನಾವು ಸತ್ವಗುಣವನ್ನ ಅಭಿವೃದ್ಧಿ ಮಾಡಿಕೊಂಡ್ವಿ ಅಂತಾದ್ರೆ ಬೆಳಕಿನಂತೆ ಪರಮಾತ್ಮನ ಜ್ಞಾನ ಬರುತ್ತೆ. ತಮೋ ಗುಣವನ್ನ ಹೆಚ್ಚಿಗೆ ಮಾಡಿಕೊಂಡ್ವಿ ಅಂತಂದ್ರೆ ಕತ್ತಲೆಯಂತೆ ನಮ್ಮ ಮನಸ್ಸೆಲ್ಲವನ್ನ ಆವರಿಸಿಕೊಂಡು ಬಿಡುತ್ತೆ. ರಜೋಗುಣವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿಕೊಂಡ್ವಿ ಅಂತಂದ್ರೆ ಅದು ಆಕಾಶದಲ್ಲಿ ಮೋಡಗಳೆಲ್ಲವೂ ಕೂಡ ಆವರಿಸಿಕೊಂಡು ಸೂರ್ಯನ ದರ್ಶನವಾಗದಂತೆ, ಶುಭ್ರವಾದ ಆಕಾಶ ಕಾಣದಿರುವಂತೆ ಹೇಗೆ ಮಾಡುತ್ತೋ ಹಾಗೆ ಪರಮಾತ್ಮನ ಸ್ವರೂಪದ ದರ್ಶನ ಆಗದೇ ಇರೋ ಹಾಗೆ ಮಾಡುತ್ತೆ. ಆ ಕಾರಣದಿಂದ ಈ ಎಲ್ಲ ಜಗತ್ತು, ಈ ಎಲ್ಲ ಕಾರ್ಯಗಳು ಕೂಡ ಆಗ್ತಾ ಇರುವಂತಹದ್ದು ಆ ಪರಮಾತ್ಮನಿಂದ ಅನ್ನುವ ಅರಿವನ್ನ ಯಾವಾಗಲೂ ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡು ಆ ಪರಮಾತ್ಮನನ್ನು ನಿರಂತರವಾಗಿ ಆರಾಧನೆ ಮಾಡಿ ಅಂತ ನಾರದರು ಹೇಳ್ತಾ ಇದ್ದಾರೆ. ಯಥೈವ ಸೂರ್ಯಾತ್ ಪ್ರಭವಂತಿ ಗಾವಃ ಪುನಶ್ಚ ತಸ್ಮಿನ್ ಪ್ರವಿಶಂತಿ ಕಾಲೇ ಭೂತಾನಿ ಭೂಮೌ ಸ್ಥಿರ ಜಂಗಮಾನಿ ತಥಾ ಹರಾವೇವ ಗುಣ ಪ್ರವಾಹ. ಸೂರ್ಯನಿಂದ ಕಿರಣಗಳು ಬಂದು ವಾಪಸ್ಸು ಸೂರ್ಯನಲ್ಲಿಯೇ ಪ್ರವೇಶ ಮಾಡುವಂತೆ ಪ್ರತಿಯೊಂದು ವಸ್ತುಗಳು ಕೂಡ ಪರಮಾತ್ಮನಿಂದ ಸೃಷ್ಟಿಯಾಗಿ ಮತ್ತೆ ವಾಪಸ್ಸು ಪರಮಾತ್ಮನಲ್ಲಿಯೇ ಲಯವನ್ನು ಹೊಂದುತ್ತೆ. ಏತತ್ ಪರಂ ತದ್ ಜಗದಾತ್ಮನಃ ಪದಂ ಸಕೃದ್ ವಿಭಾತಂ ಸವಿತುರ್ ಯಥಾ ಪ್ರಭಾ ಯಥಾ ಸವೋ ಜಾಗೃತಿ ಸುಪ್ರವೃತ್ತಯಃ ದ್ರವ್ಯ ಕ್ರಿಯಾಕಾರಕ ವಿಭ್ರಮಾತ್ಯಯಃ. ಭಗವಂತನ ಅಪರೋಕ್ಷ ಜ್ಞಾನ ಮಾಡಬೇಕು, ಗಳಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ರೆ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡ್ವಿ ಅಂತಂದ್ರೆ ತತ್ಕಾಲದಲ್ಲಿ ಇದು ನಮ್ಮ ಪ್ರಕಾಶಕ್ಕೆ ಕೆಲವೊಮ್ಮೆ ಬರುತ್ತೆ. ಮತ್ತೆ ಇಂದ್ರಿಯಗಳ ಹತೋಟಿ ತಪ್ಪು ಹೋಯ್ತು ಅಂತಂದ್ರೆ ಪರಮಾತ್ಮನ ಬಗೆಗಿನ ಅರಿವು ನಮ್ಮ ಮನಸ್ಸಿನಿಂದ ಮರೆಯಾಗಿ ಹೋಗುತ್ತೆ. ಹೇಗೆ? ಯಥಾ ನಭಸ್ಯಭ್ರತಮಃ ಪ್ರಕಾಶಾಃ ಭವಂತಿ ಭೂಯೋ ನ ಭವಂತ್ಯನುಕ್ರಮಾತ್ ಏವಂ ಪರೇ ಬ್ರಹ್ಮಣಿ ಶಕ್ತಯಸ್ತ್ವಮೂ ರಜಸ್ತಮಃ ಸತ್ವಮಿತಿ ಪ್ರವಾಹಃ. ಆಕಾಶದಲ್ಲಿ ಮೋಡಗಳು, ಗಾಢವಾದ ಅಂಧಕಾರ, ಬೆಳಕು ಕ್ರಮವಾಗಿ ಬರ್ತಾ ಇರುತ್ತೆ. ಹಾಗೆ ಪರಮಾತ್ಮನ ವಿಷಯದಲ್ಲೂ ಕೂಡ ಅವನ ಅಧೀನವಾಗಿರುವಂತಹ ರಜಸ್ಸು, ಸತ್ವ ಮತ್ತು ತಮೋ ಗುಣಗಳ ಪ್ರಭಾವದಿಂದ ಜೀವನಿಗೆ ಅಜ್ಞಾನ, ಅಂಧಕಾರದಂತೆ, ಮೋಡಗಳಂತೆ ವಿಷಯ ವಸ್ತುಗಳ ಮೇಲೆ ಮಮಕಾರ, ಅಹಂಕಾರ ಮುಂತಾದವುಗಳು ಉತ್ಪತ್ತಿಯಾಗತ್ತೆ. ಸತ್ವಗುಣ ಅಭಿವೃದ್ಧಿ ಆಯಿತು ಅಂತಂದ್ರೆ ಎಲ್ಲ ಕರ್ಮಗಳಲ್ಲಿ ಭಗವಂತನ ಅರ್ಪಣ ಬುದ್ಧಿ ಉಂಟಾಗತ್ತೆ. ಅದರಿಂದಾಗಿ ಯಾವಾಗಲೂ ಮನಸ್ಸಿನಲ್ಲಿ ಪರಮಾತ್ಮನೊಬ್ಬ ನಿಯಾಮಕನಾಗಿದ್ದಾನೆ ಅನ್ನುವ ಭಾವನೆಯನ್ನಿಟ್ಟುಕೊಂಡು ಪರಮಾತ್ಮ ತನ್ನ ಸಾಮರ್ಥ್ಯದಿಂದಾಗಿ ನಮ್ಮೆಲ್ಲರನ್ನ ಬಂಧನದಲ್ಲಿ ಇಟ್ಟಿದ್ದಾನೆ, ಅವನು ಬಂಧನದಿಂದ ದೂರವಾಗಿದ್ದಾನೆ ಅಂತ ಚೆನ್ನಾಗಿ ಅವನನ್ನ ಆರಾಧನೆ ಮಾಡಿ ಅಂತ ಉಪದೇಶ ಕೊಡ್ತಾ ಇದ್ದ. ಯಾವಾಗಲೂ ನಾವು ಪರಮಾತ್ಮನಿಗಿಂತ ಅತ್ಯಂತ ವಿಲಕ್ಷಣರು. ನಾವು ಪರಮಾತ್ಮ ಎಂದಿಗೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಣುವ ಮೂರ್ತಿಯೇ ಪರಮಾತ್ಮನಲ್ಲ, ಮೂರ್ತಿಯಲ್ಲಿ ಪರಮಾತ್ಮನಿದ್ದಾನೆ ಎಂಬಂತಹ
ದೃಢವಾದಂತಹ ನಿಶ್ಚಯವನ್ನು ಪಡೆದುಕೊಂಡು ಪಂಚಭೇದಗಳನ್ನ ಚೆನ್ನಾಗಿ ಅರಿತುಕೊಂಡು ಪರಮಾತ್ಮನಿಗೆ ಹುಟ್ಟು ಸಾವುಗಳು ನಮ್ಮಂತೆ ಇಲ್ಲ, ನಮ್ಮಂತೆ ಈ ಭೌತಿಕವಾದಂತಹ ಶರೀರದ ಸಂಪರ್ಕ ಅವನಿಗಿಲ್ಲ, ಪರಮಾತ್ಮ ಆನಂದ ರೂಪಿಯಾಗಿದ್ದಾನೆ, ಯಾವಾಗಲೂ ಸುಖವನ್ನು ಅನುಭವಿಸ್ತಾ ಇರ್ತಾನೆ, ಸಂಸಾರದ ಜಂಜಾಟಗಳಿಲ್ಲ, ನಮ್ಮನ್ನ ಈ ಸಂಸಾರದ ಜಂಜಾಟದಿಂದ ಮುಕ್ತಿ ಮಾಡುವಂತಹ ವ್ಯಕ್ತಿ ಆ ಪರಮಾತ್ಮನೊಬ್ಬನೇ ಅನ್ನುವಂತಹ ನಿಶ್ಚಯದಿಂದ ಆ ಪರಮಾತ್ಮನನ್ನ ನಿರಂತರವಾಗಿ ಸೇವೆ ಮಾಡು. ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು. ಏನ್ ಮಾಡಬೇಕು? ದೇವರ ಮನೆಯಲ್ಲಿ ಕುಳಿತುಕೊಂಡು ಬಾಗಿಲನ್ನು ಹಾಕೊಂಡು ಯಾರಿಗೂ ಒಳಗಡೆ ಪ್ರವೇಶ ಮಾಡದೇ ಇರೋ ಹಾಗೆ ಮಾಡಿ ಪರಮಾತ್ಮನ ನಿರಂತರ ಧ್ಯಾನ ಮಾಡಿದರೆ ಪರಮಾತ್ಮ ಒಲಿತಾನೋ ಅಥವಾ ಬೇರೆ ಮಾರ್ಗಗಳು ಇವೆಯೋ? ಹೌದು, ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಆದರೆ ಅಷ್ಟೇ ಅಲ್ಲ, ದಯೆಯ ಸರ್ವಭೂತೇಷು ಸಂತುಷ್ಟ್ಯ ಯೇನ ಕೇನವಾ. ಸರ್ವ ಪ್ರಾಣಿಗಳಲ್ಲೂ ಕೂಡ ದಯೆ ಇರಬೇಕು. ವ್ಯರ್ಥವಾಗಿ ಇನ್ನೊಬ್ಬ ವ್ಯಕ್ತಿಗಳಲ್ಲಿ ದ್ವೇಷ ಭಾವನೆಯನ್ನು ಮಾಡಬಾರದು. ಎಲ್ಲರಲ್ಲೂ ಕೂಡ ಇವರು ನಮ್ಮವರು ಅನ್ನುವಂತಹ ದೃಢವಾದ ವಿಶ್ವಾಸವನ್ನು ಹೊಂದಬೇಕು. ಸರ್ವಭೂತೇಷು ದಯೆಯ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ಅನುಕಂಪವನ್ನು ತೋರಿಸಬೇಕು, ದಯೆಯನ್ನು ತೋರಿಸಬೇಕು. ನಮಗಿಂತ ಕಷ್ಟದಲ್ಲಿದ್ದಾರೆ, ನಮಗಿಂತ ಕೆಳಗಡೆಯಲ್ಲಿದ್ದಾರೆ, ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತಾದರೆ ಅವರ ದುಃಖಕ್ಕೆ ಕೈಲಾದ ಸಹಾಯವನ್ನು ಮಾಡಬೇಕು. ಮಾಡಿ ಇದು ಪರಮಾತ್ಮನ ಸೇವೆಯಾಗಲಿ ಅನ್ನುವ ಚಿಂತನೆ ಇರಬೇಕು. ಅಷ್ಟೇ ಅಲ್ಲ, ಸಂತುಷ್ಟ್ಯ ಯೇನ ಕೇನವಾ, ಪರಮಾತ್ಮನ ಇಚ್ಛೆಯಿಂದ ಯಾವ್ಯಾವ ಸುಖ ಸಂಪತ್ತುಗಳು ಬರುತ್ತೋ ಆ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಬೇಕು. ದೊರೆತಿದ್ದರಲ್ಲಿಯೇ ತೃಪ್ತಿಯನ್ನು ಕಾಣಬೇಕು. ಎರಡು ಮುಖ್ಯ ವಿಷಯ. ಚೆನ್ನಾಗಿ ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು. ಎಷ್ಟು ಸಿಕ್ಕಿವೆಯೋ ಅಷ್ಟೂ ವಿಷಯ ಪದಾರ್ಥಗಳನ್ನು ಚೆನ್ನಾಗಿ ಭೋಗ ಮಾಡಬೇಕು. ಎಷ್ಟು ಸಿಕ್ಕಿದೆಯೋ ಅದರಲ್ಲಿಯೇ ತೃಪ್ತಿಯನ್ನು ಕಾಣಬೇಕು. ಬಯಸದೆ ಬಂದಂತಹ ಪರಮಾತ್ಮನ ಇಚ್ಛೆಯಿಂದ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ, ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ, ನಾವು ಪ್ರಯತ್ನವನ್ನು ಮಾಡಬಾರದು ಅಂತ ಹೇಳೋದಿಲ್ಲ, ಪ್ರಯತ್ನವನ್ನು ಮಾಡಲೇಬೇಕು. ಕರ್ಮಣ್ಯೇವ ಅಧಿಕಾರಸ್ಥೆ, ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲಿ ಭಗವಂತನ ಇಚ್ಛೆಯಿಂದ ಆ ಪ್ರಯತ್ನಕ್ಕೆ ಅನುಗುಣವಾದ ಫಲ ಸಿಗಬಹುದು. ಕೆಲವೊಮ್ಮೆ ಅದಕ್ಕಿಂತ ಅಧಿಕವಾಗಿ ಸಿಗಬಹುದು, ಕೆಲವೊಮ್ಮೆ ಅದಕ್ಕಿಂತ ಕಡಿಮೆಯಾಗಿಯೂ ಸಿಗಬಹುದು. ಅಧಿಕವಾಗಿ ಸಿಗಲಿ, ಕಡಿಮೆ ಫಲ ಸಿಗಲಿ, ಅಥವಾ ನಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲವೇ ಸಿಗಲಿ, ಏನು ಫಲ ಸಿಗತ್ತೋ ಅಷ್ಟೇ ಫಲದಲ್ಲಿ ತೃಪ್ತಿಯನ್ನು ಕಾಣಬೇಕು. ಆ ಸಿಕ್ಕಂತಹ ಫಲಗಳು ಅನಿಷಿದ್ಧವಾಗಿರಬೇಕು. ನಾವು ಫಲವನ್ನು ಭೋಗಿಸೋದ್ರಿಂದ 4 ಜನಕ್ಕೆ ಹಿಂಸೆ ಆಗಿರಬಾರದು. ಅನಿಷಿದ್ಧವಾದ ಭಗವಂತನ ಇಚ್ಛೆಯಿಂದ ಸಿಗುವಂತಹ ಯಾವ ಕರ್ಮ ಫಲಗಳಿವೆಯೋ ಆ ಕರ್ಮ ಫಲಗಳನ್ನು ಚೆನ್ನಾಗಿ ಭೋಗ ಮಾಡ್ತಾ ಸಿಕ್ಕಂತಹ ಕರ್ಮಫಲಗಳ ಭೋಗದಿಂದಲೇನೆ ತೃಪ್ತಿಯನ್ನ ಕಾಣಬೇಕೇ ಹೊರತಾಗಿ ಬಯಸಿ ಅನೇಕ ಪದಾರ್ಥಗಳನ್ನು ಬಯಸಿ ಸಿಕ್ಕಿದ್ರಲ್ಲಿ ತೃಪ್ತಿಯನ್ನ ಕಾಣದೇನೆ ಸಿಗದೇ ಇರುವಂತಹ ವಿಷಯ ಪದಾರ್ಥಗಳಲ್ಲಿ ಮತ್ತೆ ಇದು ಬೇಕು ಅನ್ನುವಂತಹ ಹಪಹಪಿತನವನ್ನು ಮಾಡಬಾರ್ದು. ಸಂತುಷ್ಟ್ಯಾಯೇನ ಕೇನವಾ ಸರ್ವೇಂದ್ರಿಯೋಪಶಾಂತ್ಯಾಚ, ಎಲ್ಲ ಇಂದ್ರಿಯಗಳನ್ನು ಕೂಡ ಪರಮಾತ್ಮನಲ್ಲಿ ನೆಲೆ ನಿಲ್ಲಿಸಬೇಕು. ಇದು ಬಹಳ ಕಷ್ಟದ ಕೆಲಸ. ತುಂಬಾ ಸುಲಭವಾಗಿ ಹೇಳಿಬಿಡಬಹುದು, ಎಲ್ಲ ಇಂದ್ರಿಯಗಳನ್ನು ಪರಮಾತ್ಮನಲ್ಲಿ ನಿಲ್ಲಿಸೋದು. ಏನಿದೆ ಎಲ್ಲ ಇಂದ್ರಿಯಗಳನ್ನು ಪರಮಾತ್ಮನಲ್ಲಿ ನಿಲ್ಲಿಸೋದು? ಏನಿಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾ ಇರಬೇಕು. ಮಾಡಿದ ಪ್ರತಿಯೊಂದು ಕೆಲಸಗಳು ಪರಮಾತ್ಮನ ಪೂಜೆಯಾಗ್ಲಿ ಅನ್ನೋ ಭಾವನೆ ಇರಬೇಕು. ಇದು ಆಯ್ತು ಅಂದ್ರೆ ಏನಾಗತ್ತೆ ಅಂತಂದ್ರೆ, ಅಯ್ಯೋ ಮಾಡುವ ಕೆಲಸಗಳನ್ನ ಪರಮಾತ್ಮನಲ್ಲಿ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ಪರಮಾತ್ಮನ ಅರ್ಪಣೆಗೆ ಯೋಗ್ಯವಾದಂತಹ ಕೆಲಸಗಳನ್ನೇ ಮಾಡಬೇಕು ಅಂತ ಆಗತ್ತೆ. ನಾವು ಮಾಡಿದ ಅಡಿಗೆಯನ್ನೆಲ್ಲ ಮನೆಗೆ ಬಂದ ಅತಿಥಿಗಳಿಗೆ ಬಡಿಸ್ಬೇಕು ಅಂತಾದ್ರೆ ಏಕಾಗ್ರತೆ ಪ್ರತಿ ದಿವಸಕ್ಕಿಂತ ಸ್ವಲ್ಪ ಇಮ್ಮಡಿ ಆಗತ್ತೆ. ಯಾಕೆ? ಮನೆಯಲ್ಲಿರೋರು ಅಷ್ಟೇ ಊಟ ಮಾಡಿದ್ರೆ ಹಾಗೂ ಹೀಗೂ ಹೇಗಾದ್ರೂ ನಡೆಯುತ್ತೆ. ಮಾಡಿದ್ದನ್ನು ಇನ್ನೊಬ್ಬರಿಗೆ ಕೊಟ್ಟು ತಿನ್ನಬೇಕು ಅಂತ ಬಂದಾಗ ಕೊಡಬೇಕಾದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಆ ಕೆಲಸವನ್ನು ಮಾಡುತ್ತೇವೆ. ಅದರಂತೆಯೇ ಮಾಡಿದ ಎಲ್ಲ ಕರ್ಮಗಳನ್ನ, ಇಂದ್ರಿಯಗಳಿಂದ ಯಾವ ಯಾವ ಕೆಲಸಗಳನ್ನು ಮಾಡ್ತೇವೋ ಆ ಎಲ್ಲ ಕೆಲಸಗಳನ್ನ ಪರಮಾತ್ಮನಲ್ಲಿ ಅರ್ಪಣೆ ಮಾಡಬೇಕು ಅಂತಾದಾಗ ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಜಾಗ್ರತೆ ಹೆಚ್ಚಾಗತ್ತೆ.
ಯಾವ ಕೆಲಸಗಳನ್ನ ಮಾಡಿದರೆ ಪರಮಾತ್ಮನಿಗೆ ಇದರಿಂದ ಸಂತೋಷವಾದೀತು, ಯಾವ ಕೆಲಸಗಳು ಪರಮಾತ್ಮನಿಗೆ ಅಚ್ಚುಮೆಚ್ಚಾಗೋದಿಲ್ಲ, ಇನ್ನೊಬ್ಬರಿಗೆ ದಯೆಯನ್ನು ತೋರಿಸಿದರೆ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿದರೆ, ಮಾಡುವ ಕರ್ಮಗಳನ್ನ ಪರಮಾತ್ಮನ ಉದ್ದೇಶದಿಂದ ಮಾಡಿದರೆ, ಮಾಡುವ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಿದರೆ ಇದು ಪರಮಾತ್ಮನಿಗೆ ಸಂತೋಷವನ್ನು ಕೊಡತ್ತೆ ಅಂತ ತಿಳಿದುಕೊಂಡು ಯಾವ ವ್ಯಕ್ತಿ ಕರ್ಮಗಳನ್ನ ಮಾಡ್ತಾ ಇರ್ತಾನೋ ಅಂತಹ ವ್ಯಕ್ತಿಗೆ ತುಷ್ಯತ್ಯಾಶು ಜನಾರ್ದನಃ, ನಮ್ಮ ಸಂಸಾರವನ್ನು ನಾಶ ಮಾಡಿ ಪರಮಾತ್ಮ ನಮ್ಮಲ್ಲಿ ಪ್ರೀತನಾಗ್ತಾನೆ, ಪರಮಾತ್ಮ ಬೇಗನೆ ನಮಗ್ ಒಲಿತಾನೆ. ದಯಯಾ ಸರ್ವಭೂತೇಷು ಸಂತುಷ್ಟ್ಯಾ ಯೇನ ಕೇನವಾ ಸರ್ವೇಂದ್ರಿಯೋಪಶಾಂತ್ಯಾ ಚ ತುಷ್ಯತ್ಯಾಶು ಜನಾರ್ದನಃ. ಆದಷ್ಟು ಬೇಗ ಈ ಕೆಲಸಗಳಿಂದ ಪರಮಾತ್ಮ ತೃಪ್ತನಾಗ್ತಾನೆ. ನಮಗೆ ಕೆಲವೊಮ್ಮೆ ಅನಿಸತ್ತೆ, ಪರಮಾತ್ಮ ಯಾರ ಮನಸ್ಸಿನಲ್ಲಿ ಇರ್ತಾನೆ, ಯಾರಿಗೆ ಪ್ರತ್ಯಕ್ಷನಾಗ್ತಾನೆ, ಎಲ್ಲರಿಗೂ ಕೂಡ ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಮೊದಲ ಕ್ರೈಟೀರಿಯಾ, ಮೊದಲ ಅರ್ಹತೆ ಏನು ಅಂದ್ರೆ ಭಗವಂತನಲ್ಲಿ ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಸದಾ ಭಗವಂತನಲ್ಲಿ ಭಕ್ತಿ ಇದೆ ಅಂತಾದ್ರೆ ಅವರಿಗೆ ಮಾತ್ರ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ, ಅವರ ವಶನಾಗ್ತಾನೆ, ಅವರ ಹೃದಯದಲ್ಲಿ ವಾಸ ಮಾಡ್ತಾನೆ. ಎಂದೆಂದಿಗೂ ಅವರ ಹೃದಯವನ್ನು ಬಿಟ್ಟು ಪರಮಾತ್ಮ ದೂರ ಸರಿಯೋದಿಲ್ಲ, ಅವರನ್ನು ರಕ್ಷಣೆ ಮಾಡಿಯೇ ತೀರ್ತಾನೆ ಪರಮಾತ್ಮನಲ್ಲಿ ಭಾರವನ್ನು ಹಾಕಿದವರಿಗೆ. ವಸ್ತುತಃ ಭೌತಿಕ ಸಂಪತ್ತುಗಳು ಹೇರಳವಾಗಿದೆ, ಮಿತಿಯಿಲ್ಲದೆ ಇರುವಷ್ಟು ಹೇರಳವಾಗಿ ಸಂಪತ್ತು, ಭೌತಿಕವಾದ ಸಂಪತ್ತು, ಮನೆ, ದುಡ್ಡು, ಕನಕ, ಏನೇನು ಐಶ್ವರ್ಯಗಳು ಬೇಕೋ ಆ ಎಲ್ಲ ಐಶ್ವರ್ಯಗಳು ಕೂಡ ಹೇರಳವಾಗಿ ನಮ್ಮ ಮನೆಯಲ್ಲಿದೆ. ಆದರೆ ಪರಮಾತ್ಮನ ಪೂಜೆಗೆ ಅದನ್ನು ಉಪಯೋಗಿಸ್ಲೇ ಇಲ್ಲ ಅಂತಾದರೆ, ಪರಮಾತ್ಮನ ಪೂಜೆಗೆ ಉಪಯೋಗವಾಗದೇ ಇರುವಂತಹ ಭೌತಿಕ ಸಂಪತ್ತಿನ ದೃಷ್ಟಿಯಿಂದ ವಾಸ್ತವಿಕವಾಗಿ ದರಿದ್ರ ಯಾವನೋ ಒಬ್ಬನಿದ್ದಾನೆ, ಬಹಳ ದರಿದ್ರ. ಆ ದರಿದ್ರನಿಗೆ ಭೌತಿಕ ಸಂಪತ್ತುಗಳಿಲ್ಲ, ಆದ್ರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಇದೆ. ನಮಗೆ ಯಾವ ವ್ಯಕ್ತಿ ಪ್ರಿಯರಾಗ್ತಾರೆ? ದರಿದ್ರರಾದವ್ರು ಯಾರಾದ್ರೂ ಮನೆಗೆ ಬಂದ್ರು ಅಂದ್ರೆ ಏನ್ ಕೇಳಿಕ್ ಬಂದಿದ್ದಾರೋ, ಮತ್ತೆ ನಮ್ಮ ಕಡೆಯಿಂದ ಏನ್ ಅಪಹಾರ ಮಾಡಿಕೊಂಡು ಹೋಗ್ತಾರೋ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರು ಅಂತಾದ್ರೆ ಭೌತಿಕ ಸಂಪತ್ತಿನಿಂದ ಬಹಳ ಶ್ರೀಮಂತರಾಗಿದ್ದಾರೆ, ಭಗವಂತನ ಭಕ್ತಿಯನ್ನು ಮನಸ್ಸಿನಲ್ಲಿ ಬೆಳೆಸಿಕೊಂಡೇ ಇಲ್ಲ. ಭಗವಂತನೆಂಬಂತಹ ದೊಡ್ಡ ಸಂಪತ್ತಿನ ಗಣಿಯನ್ನ ಮನಸ್ಸಿನಲ್ಲಿ ಧರಿಸದೇ ಇರುವಂತಹ ವ್ಯಕ್ತಿಗಳಿಗಿಂತ ಭಗವಂತನೆಂಬಂತಹ ಸಂಪತ್ತನ್ನ ಮನಸ್ಸಿನಲ್ಲಿ ಧರಿಸಿದಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಾರೆ. ಯಾಕೆ ಅಂತಂದ್ರೆ ನಾವು ಜೇನುನೊಣವನ್ನು ಗಮನಿಸಿರ್ತೇವೆ. ಜೇನುನೊಣ ಪುಷ್ಪದ ಬೇಕಾದಷ್ಟು ಭಾಗಗಳಿರತ್ತೆ, ಅದರ ರೂಪ ಇರತ್ತೆ, ಒಳ್ಳೆ ಪರಿಮಳ ಇರತ್ತೆ, ಅದರಲ್ಲಿ ಒಳ್ಳೆ ಆಕಾರ ಇರತ್ತೆ, ಪುಷ್ಪದಲ್ಲಿ ಎಲ್ಲವೂ ಇದ್ರು ಆ ದುಂಬಿ ಗ್ರಹಣೆ ಮಾಡೋದು ಏನನ್ನ ಅಂತಂದ್ರೆ ಅದರಲ್ಲಿರುವ ಮಕರಂದವನ್ನ ಮಾತ್ರ ಗ್ರಹಣೆ ಮಾಡೋದು. ಪರಮಾತ್ಮನು ನಮ್ಮಲ್ಲಿರುವ ಯಾವ ಭೌತಿಕ ಸಂಪತ್ತುಗಳನ್ನ ಅಪೇಕ್ಷೆ ಪಡೋದಿಲ್ಲ. ಅದಕ್ಕೆ ಮುಂದೆ ಒಂದು ನಿರೂಪಣೆ ಕೊಡ್ತಾರೆ, ಪರಮಾತ್ಮ ಪೂರ್ತಿಯಾಗಿದ್ದಾನೆ, ಅವನಿಗೇನು ನೀವು ಹಾಗೆ ತುಂಬಿಸಬೇಕಾದದ್ದಿಲ್ಲ. ಅಯ್ಯೋ ನಾವ್ ಇದನ್ನ ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ಪರಮಾತ್ಮನ ಸಾಲ ತೀರೋದಿಲ್ಲ, ತಿರುಪತಿಗೆ ಹೋಗಿ ಒಂದಿಷ್ಟು ಕಾಣಿಕೆಯನ್ನು ಹಾಕೋಣ, ಪರಮಾತ್ಮನ ಸಾಲ ತೀರತ್ತೆ. ಪರಮಾತ್ಮನ ಸಾಲ ತೀರೋದಲ್ಲ, ಅದು ಹುಂಡಿಯಿಂದ ಹೋಗಿ ಸರ್ಕಾರಕ್ಕೆ ಹೋಗಿ ಅವ್ರಿಗೆ ಇವ್ರಿಗೆ ಅದನ್ನು ಉಪಯೋಗ ಮಾಡ್ತಾರ ಅಷ್ಟೇ. ಪರಮಾತ್ಮ ನಮ್ಮ ದುಡ್ಡಿನಿಂದ ಸಾಲ ತೀರಿಸಬೇಕಾದದ್ದೇನಿಲ್ಲ, ಅವ್ನಿಗೇನು ಲಾಭ ಆಗೋದೂ ಇಲ್ಲ. ನಾವು ಕೊಡುವ ಭೌತಿಕ ಸಂಪತ್ತುಗಳಿಂದ, ನಾವು ಮಾಡುವ ಪಂಚಾಮೃತ ಅಭಿಷೇಕದಿಂದ, ನಾವು ಮಾಡುವಂತಹ ಆಭರಣಗಳ ಸಮರ್ಪಣೆಯಿಂದ ಪರಮಾತ್ಮನಿಗೆ ಆಗಬೇಕಾದದ್ದೇನೂ ಇಲ್ಲ. ಆದರೆ ನಿಮಗೆ ಕೊಟ್ಟಿದ್ದನ್ನ ಅವನಿಗೆ ಕೊಟ್ರೆ ಅದರಿಂದ ಸಂತೋಷ ಪಡ್ತಾನೆ. ಹಿರಿಯರೆಲ್ಲರೂ ಕೂಡ ಮನೆಗೆ ಒಳ್ಳೆ ಪದಾರ್ಥಗಳನ್ನ, ತಿಂಡಿ ತಿನಿಸುಗಳನ್ನ ತಂದಿರ್ತಾರೆ, ಮಕ್ಕಳಿಗೆ ಅದನ್ನ ತಿನ್ಲಿಕ್ಕೆ ಅಂತ ಕೊಡ್ತಾರೆ. ತಂದವ್ರು ಯಾರು? ಆ ಮನೆಯ ಯಜಮಾನನೇ, ಅಪ್ಪನೇ ತಂದು ಕೊಟ್ಟಿರ್ತಾನೆ. ಮಗುವಿಗೆ ತಿನ್ಲಿಕ್ಕೆ ಅಂತ ಕೊಟ್ಟಾಗ
ಮಗು ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ಅಪ್ಪನಿಗೆ ನೀನು ಸ್ವಲ್ಪ ತಿನ್ನು ಅಂತ ಹೇಳಿದರೆ ಅವನಿಗೆ ಎಷ್ಟು ಸಂತೋಷವಾಗತ್ತೋ, ಹಾಗೆ ಪರಮಾತ್ಮನಿಗೂ ಕೂಡ ನಾನು ಕೊಟ್ಟ ಸಂಪತ್ತುಗಳನ್ನ ಇವನು ವಾಪಸ್ಸು ನನಗೆ ಅರ್ಪಣೆ ಮಾಡ್ತಾ ಇದ್ದಾನೆ ಎಂಬ ಭಾವನೆಯಿಂದ ಪರಮಾತ್ಮ ನಮ್ಮಲ್ಲಿ ಸಂತೃಪ್ತನಾಗ್ತಾನೆ. ಪರಮಾತ್ಮನಿಗೆ ಬೇಕಾಗಿರೋದು ಇಷ್ಟೇ, ಕೊಟ್ಟಿದ್ದನ್ನ ನೆನೆಸಿಕೊಂಡು ಭಕ್ತಿಯಿಂದ ಅವನಿಗೆ ಅರ್ಪಣೆ ಮಾಡೋದು ಅಷ್ಟೇ ಬೇಕೇ ಹೊರತಾಗಿ ನಾವು ಕೊಡುವ ಯಾವ ಭೌತಿಕ ಸಂಪತ್ತುಗಳು ಅವನಿಗೆ ಬೇಕಾಗಿಲ್ಲ. ಯಾಕೆ? ಲಕ್ಷ್ಮಿಯನ್ನೇ ತನ್ನ ಸೇವಕಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಲಕ್ಷ್ಮಿಯು ಕೂಡ ಭಗವಂತನ ಅನುಗ್ರಹವನ್ನ ಬಯಸಿ ಪರಮಾತ್ಮನ ಸೇವೆಯಲ್ಲಿ ನಿರಂತರವಾಗಿ ಆಸಕ್ತಳಾಗಿದ್ದಾಳೆ. ಲಕ್ಷ್ಮಿಯ ಅನುಗ್ರಹವನ್ನು ಬಯಸುವಂತಹವರು ಉಳಿದ ಎಲ್ಲ ದೇವತೆಗಳು, ನಾವೆಲ್ಲರೂ ಕೂಡ. ಅಂತಹ ಲಕ್ಷ್ಮಿಯು ಪರಮಾತ್ಮನ ಸೇವಕಿಯಾಗಿದ್ದಾಳೆ. ಉಳಿದ ಎಲ್ಲ ದೇವತೆಗಳನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿ ಇವರು ತನ್ನ ಭಕ್ತರು ಅಂತ ಸ್ವೀಕಾರ ಮಾಡಿದ್ದಾನೆ. ಯಾಕೆ? ಇವರು ನನ್ನ ಭಕ್ತರು ಅನ್ನೋ ಉದ್ದೇಶದಿಂದ ಅಷ್ಟೇ. ಲಕ್ಷ್ಮಿ ಹತ್ರ ತುಂಬಾ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಬೇಕಾದಷ್ಟು ಸಂಪತ್ತಿದೆ, ಅದಕ್ಕೆ ಇವಳನ್ನು ಮದುವೆ ಆಗ್ತೇನೆ, ಆ ಕಾರಣದಿಂದ ಮದುವೆ ಆದದ್ದಲ್ಲ. ಬ್ರಹ್ಮ ಇಡೀ ಜಗತ್ತಿನ ಒಡೆಯನಾಗಿದ್ದಾನೆ, ಇವನ ಇನ್ಫ್ಲೂಯೆನ್ಸ್ ನನಗೆ ಯಾವ್ದಾದ್ರು ಕೆಲಸ ಮಾಡ್ಲಿಕ್ಕೆ ಬೇಕಾಗತ್ತೆ ಅನ್ನುವ ಕಾರಣದಿಂದಾಗಿ ಅವರಲ್ಲಿ ಪ್ರೀತನಾಗಿರೋದಲ್ಲ ಪರಮಾತ್ಮ. ದೊಡ್ಡ ದೊಡ್ಡ ಸ್ವಯಂಭುವ ರಾಜ, ದಕ್ಷ ಪ್ರಜಾಪತಿ, ರುದ್ರದೇವರು, ಪ್ರಾಚೀನ ಬರಹಿ ಮುಂತಾದಂತ ಅನೇಕ ರಾಜಾಧಿರಾಜರು ಬಂದಿದ್ದಾರೆ. ಧ್ರುವ ಮಹಾರಾಜ, ಪ್ರಹ್ಲಾದ ರಾಜರು, ದೊಡ್ಡ ದೊಡ್ಡ ಚಕ್ರವರ್ತಿಗಳು ಬಂದಿದ್ದಾರೆ. ಇವರೆಲ್ಲ ಚಕ್ರವರ್ತಿಗಳು, ಇವರು ಕಾಂಟ್ಯಾಕ್ಟ್ ಸ್ವಲ್ಪ ಇಟ್ಕೊಂಡ್ವಿ ಅಂತಂದು ಹೇಳಿದ್ರೆ ನಮ್ದು ಯಾವ್ದೋ ರಾಜಕಾರಣದ ಕೆಲಸಕ್ಕೆ, ರಾಜಕಾರ್ಯಕ್ಕೆ ಅನುಕೂಲವಾದೀತು ಅನ್ನುವ ಉದ್ದೇಶದಿಂದ ಪರಮಾತ್ಮ ಅವರನ್ನ ಸೇರಿಸಿದ್ದಾನ ತನ್ನ ಬಳಿಯಲ್ಲಿ. ಹಾಗಲ್ಲ, ಪರಮಾತ್ಮ ಇವರು ನನ್ನ ಅಂತರಂಗದ ಭಕ್ತರು. ನನ್ನ ಅಂತರಂಗದ ಭಕ್ತರು ಅಂದ್ರೆ ನನ್ನ ಆತ್ಮೀಯ ಭಕ್ತರು. ಇವರಿಗೆಲ್ಲ ಎಷ್ಟು ಸಂಪತ್ತು ಬಂದಿದ್ದು ಯಾವ್ದಕ್ಕೋಸ್ಕರ ಗೊತ್ತಾ? ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ರಿಂದ. ಹಾಗಾದ್ರೆ ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಇಷ್ಟು ಸಂಪತ್ತು ಸಿಗತ್ತೆ ಅಂತಾದಾಗ ಆ ಭಗವಂತನಿಗೆ ನಮ್ಮಿಂದ ಏನು ಬೇಕಾಗಿದೆ? ಶುದ್ಧವಾದ ಅಂತಃಕರಣ ಒಂದನ್ನ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬಹುದಷ್ಟೇ. ನಾವು ಯಾವ ಪದಾರ್ಥಗಳನ್ನ ಅರ್ಪಣೆ ಮಾಡ್ಲಿಕ್ಕೆ ಹೊರಟ್ರು ಅದು ಎಲ್ಲವೂ ಅವನದ್ದೇ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ಇಡೀ ಜಗತ್ತಿನಲ್ಲಿ ಯಾವ ಪದಾರ್ಥಗಳು ಕಾಣುತ್ತೋ ನಮ್ಮ ದೇಹದಿಂದ ಆರಂಭಿಸಿಕೊಂಡು ಎಲ್ಲವೂ ಅವನದ್ದೇ. ತನುವು ನಿನ್ನದೆ, ಮನವು ನಿನ್ನದೆ ಅಂತ ದಾಸರಾಜರೆಲ್ಲರೂ ಕೂಡ ಹೇಳ್ತಾರೆ. ಈ ಶರೀರ, ಮನಸ್ಸು ಪ್ರತಿಯೊಂದು ಪರಮಾತ್ಮನದ್ದೇ. ಪರಮಾತ್ಮ ಇದು ನಿನ್ನದು ಅನ್ನುವ ಭಾವನೆ ಮನಸ್ಸಿನಲ್ಲಿ ಏನ್ ತಾಳ್ತೇವಲ್ಲ, ಈ ಭಾವನೆ ಪರಮಾತ್ಮನಿಗೆ ಬೇಕು ಅಷ್ಟೆ. ಅವನದ್ದನ್ನ ಅವನದು ಅನ್ನುವ ಭಾವನೆಯಿಂದಾಗಿ ನಾವು ಅದನ್ನು ಭೋಗಿಸಿದರೆ ಪರಮಾತ್ಮನಿಗೆ ಸಂತೋಷ. ಪರಮಾತ್ಮನಿಗೆ ಯಾವ ಲಾಭವೂ ಕೂಡ ಇಲ್ಲ ಅನ್ನುವ ಭಾವನೆಯಿಂದ ಪರಮಾತ್ಮನನ್ನ ಆರಾಧನೆ ಮಾಡಿ. ನ ಭಜತಿ ಕುಮನೀಷಿಣಾಂ ಸ ಇಜ್ಯಾಂ ಹರಿಹಿ ಅಧನಾತ್ಮ ಧನ ಪ್ರಿಯೋ ರಸಜ್ಞ. ಪರಮಾತ್ಮ ರಸವನ್ನ ಸ್ವೀಕಾರ ಮಾಡುವ ವ್ಯಕ್ತಿಯವನು. ಜೇನು ನೊಣ ಹೇಗೆ ಹೂವಿನಲ್ಲಿರುವ ಮಕರಂದವನ್ನ ಮಾತ್ರ ಸ್ವೀಕಾರ ಮಾಡುತ್ತೋ ಹಾಗೆ ಪರಮಾತ್ಮನು ಕೂಡ ಭಕ್ತರಲ್ಲಿರುವ ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಹೊರತಾಗಿ ಅವರ ಭೌತಿಕ ಸಂಪತ್ತಿನಿಂದ ಪರಮಾತ್ಮನಿಗೆ ಆಗಬೇಕಾದದ್ದೇನೂ ಇಲ್ಲ. ನಾವು ಸಂತೋಷಗೊಳಿಸಬೇಕಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ಪರಮಾತ್ಮನೊಬ್ಬನೇ. ನಾವು ಯಾರನ್ನ ಸಂತೋಷ ಪಡಿಸಬೇಕೋ ಅವನಿಗೆ ನಮ್ಮ ಸಂಪತ್ತಿನಿಂದ ಏನೂ ಆಗಬೇಕಾಗಿಲ್ಲ. ಯಾರನ್ನ ನಾವು ಒಲಿಸಿಕೊಳ್ಬೇಕೋ ಆ ಪರಮಾತ್ಮನಿಗೆ ಬೇಕಾಗಿರೋದು ಶುದ್ಧವಾದ ಅಂತಃಕರಣ. ಇದು ಒಂದನ್ನು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಅದು ಒಂದು ಬಿಟ್ಟು ನಮ್ಮಲ್ಲಿ ಎಲ್ಲವೂ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಇರತ್ತೆ, ಬೆಳ್ಳಿ ಪಾತ್ರೆಗಳು, ಬಂಗಾರದ ಆಭರಣಗಳು, ಒಳ್ಳೆ ಪೀಠವನ್ನು ಮಾಡಿಸಿರ್ತೇವೆ, ದೊಡ್ಡ ದೇವರ ಮನೆಯನ್ನು ಕಟ್ಟಿಸಿರ್ತೇವೆ. ಅಪರೂಪಕ್ಕೆ ಎಲ್ಲರ ಮನೆಯಲ್ಲಿ ಇರೋದಿಲ್ಲ ದೇವರ ಮನೆ. ದೇವರ ಮನೆಯನ್ನು ಕಟ್ಟಿಸಿರ್ತೇವೆ, ದೇವರ ಮೂರ್ತಿಗಳನ್ನು ಇಟ್ಟಿರ್ತೇವೆ, ಒಳ್ಳೆ ಪರಿಶುದ್ಧವಾದಂತಹ ನೀರಿರತ್ತೆ, ಎಲ್ಲವೂ ಇರತ್ತೆ. ಆದ್ರೆ ಭಗವಂತನಿಗೆ ಬೇಕಾದಂತಹ ಭಕ್ತಿಯೊಂದನ್ನ ಬಿಟ್ಟು ಬಿಟ್ಟಿರ್ತೇವೆ. ಇವು ಏನಿಲ್ಲ ಅಂತಂದ್ರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾ ಪ್ರಯಚ್ಛತೆ. ನೀ ಏನಾದ್ರೂ ಕೊಡು, ಮಣ್ಣನ್ನ ಅಭಿಷೇಕ ಮಾಡು, ನೀರನ್ನ ಅಭಿಷೇಕ ಮಾಡು, ಬೆಂಕಿಯಿಂದ ಪರಮಾತ್ಮನಿಗೆ ಮಂಗಳಾರತಿಯ ರೀತಿಯಲ್ಲಿ ಆರತಿಯನ್ನು ತೆಗಿ. ಪರಮಾತ್ಮನೇ, ಇಲ್ಲಿ ಹರಿಯುವಂತಹ ಗಾಳಿಯೇ, ಇಲ್ಲಿ ಸುಳಿತಾ ಇರುವಂತಹ ಗಾಳಿಯೇ ನಿನಗೆ ವಸ್ತ್ರವಾಗ್ಲಿ, ಇದೇ ನಿನಗೆ ಆಭರಣವಾಗ್ಲಿ ಅಂತ ಹೇಳಿದರೆ ಅದೇ ಅವನಿಗೆ ದೊಡ್ಡ ಆಭರಣ. ಆದರೆ ಈ ಚಿಂತನೆಯೂ ನಮಗೆ ಬೇಕಷ್ಟೆ. ಆ ಚಿಂತನೆಯನ್ನ
ಆ ಭಕ್ತಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ ಎಂಬ ಅರಿವನ್ನ ಆ ಪರಮಾತ್ಮ ಬಯಸ್ತಾನೆ. ನಾನು ಭಗವಂತನ ಅಧೀನನಾಗಿದ್ದೇನೆ, ಈ ಎಲ್ಲ ಸಂಪತ್ತು ಅವನು ಕೊಟ್ಟಿದ್ದು ಅನ್ನುವ ಭಾವನೆಯೊಂದನ್ನ ಪರಮಾತ್ಮ ಅಪೇಕ್ಷೆ ಪಡ್ತಾನೆ. ಶ್ರಿಯಂ ಅನುಸರತೀಂ ತದರ್ಥಿನಶ್ಚ ದ್ವಿಪದ ಪತೀನ್ ವಿಬುಧಾಶ್ಚ ಯಸ್ವಪೂರ್ಣ. ಪರಮಾತ್ಮ ತಾನು ಸ್ವಯಂ ಪೂರ್ಣನಾಗಿದ್ದಾನೆ. ಅವನು ಯಾರು ಹಾಗೆ ಕೊಟ್ಟಿದ್ರಿಂದ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಪೂರ್ತಿ ಆಗೋದಲ್ಲ. ಸ್ವಭಾವತಃ ಎಲ್ಲವೂ ಅವನದ್ದೇ ಆಗಿದೆ. ಎಲ್ಲವೂ ಅವನದ್ದೇ ಆಗಿದ್ರೂ ಕೂಡ ದೇವತೆಗಳನ್ನ, ಲಕ್ಷ್ಮೀ ದೇವಿಯನ್ನ ತನ್ನ ಭಕ್ತರನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಯಾಕೆ? ತನ್ನ ಪರಿವಾರದವರು ಅಂತ ಸ್ವೀಕಾರ ಮಾಡಿದ್ದಾನೆ. ಭಕ್ತರು ಎಂಬ ಒಂದೇ ಒಂದು ಉದ್ದೇಶದಿಂದ. ನ ಭಜತಿ ನಿಜಭೃತ್ಯ ವರ್ಗ ತಂತ್ರ ಕಥಂ ಅಮುಂ ಉದ್ವಿಸೃಜಯತ್ ಪುಮಾನ್ ರಸಜ್ಞ. ಕಥಂ ಅಮುಂ ಉದ್ವಿಸೃಜಯತ್ ಪುಮಾನ್ ರಸಜ್ಞ. ಇಂತಹ ಭಕ್ತವತ್ಸಲನಾದಂತಹ ಪರಮಾತ್ಮ ಕೃತಜ್ಞತೆಯನ್ನ ಸಮರ್ಪಣೆ ಮಾಡುವಂತಹ ವ್ಯಕ್ತಿ ಯಾರಿದ್ದಾನಲ್ಲ, ಅಂತಹ ವ್ಯಕ್ತಿಯನ್ನ ತಾನು ಬಿಟ್ಟಿರೋದಿಲ್ಲ. ಕೃತಜ್ಞನಾದಂತಹ ಪರಮಾತ್ಮ ಇಂತಹ ಭಗವಂತನನ್ನು ಎಂದಿಗೂ ಮರಿಬಾರದು. ಇಲ್ಲ ಅಂತಂದ್ರೆ ಕೃತಜ್ಞರಾಗಿ ಬಿಡ್ತೇವೆ. ಆ ಕೃತಜ್ಞರಾಗದೇ ಇರುವಂತೆ ಕೃತಜ್ಞತೆಯನ್ನ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುವುದೇನಿದೆಯೋ ಇದೇ ಭಗವಂತನಿಗೆ ಸಲ್ಲಿಸುವಂತಹ ದೊಡ್ಡ ಪೂಜೆ. ನಮಗೇನು ಇಂದು ಇದೆಯೋ, ಏನು ಇತ್ತೋ, ಮುಂದೇನು ಆಗಲಿದೆಯೋ, ನಾವೇನು ಕೆಲಸಗಳನ್ನ ಮಾಡ್ತಾ ಇದ್ದೇವೋ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು. ಭಗವಂತನ ಆರಾಧನೆಯನ್ನು ಮಾಡಿ ಯಾರು ಉನ್ನತಿಯನ್ನು ಪಡೆದಿದ್ದಾರೆ ಅಂತ ನೀವ್ಯಾರೋ ಕೇಳಬಾರದು. ಪ್ರಚೇತಸರು, ನಿಮ್ಮ ಪೂರ್ವಜರಲ್ಲಿ ಮಹಾ ಮೇಧಾವಿ, ಮಹಾ ದೊಡ್ಡ ರಾಜ, ಇಡೀ ದೇಶವನ್ನು ಆಳಿದಂಥವನು ಧ್ರುವ ಚಕ್ರವರ್ತಿ. ಚಿತ್ರರಥ ಅಂತನೂ ಅವನಿಗೆ ಹೆಸರಿದೆ. ಬಾಲಕನಾದಾಗ ಮಲತಾಯಿಯ ಚುಚ್ಚು ಮಾತುಗಳಿಂದಾಗಿ ಅವನ ಎದೆಯೆಲ್ಲ ಒಡೆದು ಹೋಯ್ತು. ನೀನೇನಾದ್ರೂ ರಾಜನ ತೊಡೆ ಮೇಲೆ ಬಂದು ಕೂಡಬೇಕು ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಹೋಗಿ ತಪಸ್ ಮಾಡಿ ಹೋಗು ಅಂತ ಹೇಳಿದಳು. ರಾಜನು ಕೂಡ ಅವಳ ಮಾತಿಗೆ ಎದುರಾಡ್ಲಿಲ್ಲ. ಯಾಕೆ ಅಂದ್ರೆ ಅವಳಲ್ಲಿ ಮೋಹಿತನಾಗಿ ಹೋಗಿದ್ದ. ತನ್ನ ಹೆತ್ತ ತಾಯಿಯ ಆದೇಶದಂತೆ ಅವಳ ಅಪ್ಪಣೆಯನ್ನು ಪಡೆದು ಕಾಡಿಗೆ ಹೋದ. ಹೋಗುವ ಮಾರ್ಗ ಮಧ್ಯದಲ್ಲಿ ನನಗೆ ಆ ಧ್ರುವ ಸಿಕ್ಕ. 5 ವರ್ಷದ ಬಾಲಕ ಅವನು. ಆದ್ರೆ ಮನೋಬಲ ಮಾತ್ರ 50 ವರ್ಷದವರಷ್ಟು ಗಟ್ಟಿಯಾಗಿತ್ತು. ತನ್ನ ಉಪದೇಶಗಳಿಂದ ಪರಮಾತ್ಮನನ್ನ ಆರಾಧನೆಯೂ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಧ್ರುವಲೋಕವೆಂಬಂತಹ ಪದವಿಯನ್ನು ಪಡೆದಿದ್ದಾನೆ. ಎಂತಹ ಅದ್ಭುತವಾದ ಪದವಿ ಅದು. ಧ್ರುವ ಮಹಾರಾಜ ಆ ಪರಮಾತ್ಮನನ್ನು ಒಲಿಸಿಕೊಂಡಿದ್ದು 5ನೇ ವರ್ಷದಲ್ಲಿ. ಆರಾಧನೆ ಮಾಡಿರೋದು ಕಾಡಿನಲ್ಲಿದ್ದುಕೊಂಡು, ಕಾಡಿನಲ್ಲಿರುವಂತಹ ಗಡ್ಡೆ ಗೆಣಸಗಳನ್ನ ತಿಂದಿದ್ದಾನೆ. ಪರಮಾತ್ಮನಿಗೆ ಯಾವುದೇ ಆಭರಣಗಳನ್ನು ಸಮರ್ಪಣೆ ಮಾಡಿಲ್ಲ, ಯಾವುದೇ ಪಂಚಾಮೃತಾಭಿಷೇಕಗಳನ್ನು ಮಾಡಿಲ್ಲ, ಪರಮಾತ್ಮನ ಉದ್ದೇಶವಾಗಿ ದೊಡ್ಡ ದೊಡ್ಡ ಯಜ್ಞ ಅಗಾದಿಗಳನ್ನು ಮಾಡಿಲ್ಲ. ಅಲ್ಲಿ ಹೊರತಾಗಿ ನಿಶ್ಚಲವಾದಂತಹ ಭಕ್ತಿಯಿಂದಾಗಿ ಅವನ ಆರಾಧನೆಯಷ್ಟನ್ನೇ ಮಾಡಿದ್ದಾನೆ. ಪರಮಾತ್ಮನ ಧ್ಯಾನವನ್ನು ಮಾಡಿದ್ದಾನೆ. ಮಾಡುವ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಿದ್ದಾನೆ. ಅದರಿಂದ ತೃಪ್ತನಾದಂತಹ ಪರಮಾತ್ಮ ಧ್ರುವಲೋಕವನ್ನ ಕೊಟ್ಟಿದ್ದಾನೆ ಅವನಿಗೆ. ಆ ಲೋಕವನ್ನು ಕೊಡೋದಷ್ಟೇ ಅಲ್ಲ, ಆ ಲೋಕದಲ್ಲಿ ಶಿಂಶುಮಾರ ರೂಪದಿಂದಾಗಿ ತಾನೇ ನೆಲೆ ನಿಂತು ನಿರಂತರವಾಗಿ ಅವನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ? ಉಳಿದ ರಾಜರು ಹಾಗೆ ಒಮ್ಮೆ ಝೂಗೆಲ್ಲ ಹೋಗ್ಬಿಟ್ಟು ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ಬರ್ತೇವಲ್ಲ, ರಾಜರ ಅರಮನೆಗಳನ್ನ ಪ್ರವೇಶ ಮಾಡಿ ಸ್ವಲ್ಪ ಕಾಲ ಹಾಗೆ ಒಂದಿಷ್ಟು ಮೈಸೂರು ಅರಮನೆಗೆ ಹೋಗಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಆ ಅರಮನೆಯನ್ನು ನೋಡಿಕೊಂಡು ಬರೋ ಹಾಗೆ ನಾವು ಧ್ರುವ ಮಹಾರಾಜನ ಧ್ರುವಲೋಕಕ್ಕೆ ಹೋಗಿ ಹಾಗೆ ಒಮ್ಮೆ ಅದನ್ನ ಸಂದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳಿದ್ರೆ ರಾಜರಿಗೆ ಟಿಕೆಟೇ ಇಲ್ಲ ಆ ಲೋಕಕ್ಕೆ ಹೋಗ್ಲಿಕ್ಕೆ. ಸಾಮಾನ್ಯ ಋಷಿಗಳಾಗ್ಲಿ, ಸಾಮಾನ್ಯ ರಾಜರಾಗ್ಲಿ ಆ ಧ್ರುವ ಇರುವ ಸ್ಥಾನವನ್ನ ಕೆಳಗಡೆ ನಿಂತುಕೊಂಡು ನೋಡಬಹುದೇ ಹೊರತಾಗ ಆ ಲೋಕವನ್ನು ಪ್ರವೇಶ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂತಹ ಉನ್ನತವಾದ ಲೋಕವನ್ನ ಧ್ರುವ ಪಡೆದದ್ದು ಭಗವಂತನಲ್ಲಿ ಮಾಡಿದ ಭಕ್ತಿ ಒಂದೇ ಒಂದು ದೊಡ್ಡ ಸಾಧನದಿಂದ. ಅದರಿಂದ ಭಕ್ತಿಯನ್ನು ಗಳಿಸಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನೀನು ಪ್ರಶ್ನೆ ಮಾಡಬೇಡ್ರಿ. ನನ್ನ ಉಪದೇಶದಿಂದ ನಿಮ್ಮ ವಂಶದಲ್ಲಿಯೇ ಬಂದಂತಹ 5 ವರ್ಷದ ಪುಟ್ಟ ಬಾಲಕ ಪರಮಾತ್ಮನನ್ನ ಭಕ್ತಿಯಿಂದ ಒಲಿಸಿಕೊಂಡು ಪಡೆದಂತಹ ಸ್ಥಾನವನ್ನು ಒಮ್ಮೆ ವಿಚಾರ ಮಾಡಿ. ಭಗವಂತನಿಗೆ ಬೇಕಾಗಿರೋದು ನಿರ್ಮಲವಾದ ಭಕ್ತಿ, ಶುದ್ಧವಾದ ಅಂತಃಕರಣ, ಶುದ್ಧವಾದ ಪ್ರೀತಿಯೇ ಹೊರತಾಗಿ ಅದು ಬೇಕು ಇದು ಬೇಕು ಅನ್ನುವ ಆಸೆಗಳಿಂದ ರಹಿತವಾದ ಶುದ್ಧವಾದ ಮನಸ್ಸಿನಿಂದ ಮಾಡುವ ಪ್ರೀತಿ ಪರಮಾತ್ಮನಿಗೆ ಬೇಡಿಕೆಯ ಹೊರತಾಗಿ ನಮ್ಮ ಯಾವ ಆಡಂಬರಗಳು, ಯಾವ ವೈಭವಗಳು
ನಾವು ದೊಡ್ಡ ದೊಡ್ಡ ಪುಷ್ಪಾಲಂಕಾರಗಳು ಇವೆಲ್ಲ ಮಾಡ್ಬೇಕು, ಸಂಪತ್ತಿದ್ದಾಗ ಮಾಡದೇನೆ ಬಿಡಬಾರ್ದು, ಎಲ್ಲವನ್ನ ಮಾಡಬೇಕು. ಆದರೆ ಇವು ಎಲ್ಲದರ ಜೊತೆಯಲ್ಲಿ ಭಕ್ತಿಯನ್ನ ಆ ಪರಮಾತ್ಮನಲ್ಲಿ ವಿಶೇಷವಾಗಿ ಬೆಳೆಸಿಕೊಂಡಿರಬೇಕು. ಭಕ್ತಿ ಇಲ್ಲದೇನೆ ಇವು ಎಲ್ಲವೂ ಕೂಡ ವ್ಯರ್ಥ. ಇವುಗಳನ್ನ ಏನು ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯೊಂದಿದೆ, ಆ ಪೂಜೆ ಸಾರ್ಥಕ. ಸಾಮರ್ಥ್ಯವೂ ಇದೆ, ಭಕ್ತಿಯೂ ಇದೆ, ಪುಷ್ಪಗಳಿಂದಲೂ ಅರ್ಚನೆ ಮಾಡಿ, ಒಳ್ಳೆ ಭೋಗಗಳನ್ನ ಪರಮಾತ್ಮನಿಗೆ ನಿವೇದನೆ ಮಾಡಿ, ನಮಗೇನ್ ಕೊಟ್ಟಿದ್ದಾನೋ ಎಲ್ಲವನ್ನ ಅರ್ಪಣೆ ಮಾಡಿ, ಅದು ಆವಾಗ ಸಾರ್ಥಕವಾಗತ್ತೆ. ಆದರೆ ಎಲ್ಲದಕ್ಕೂ ಮುಖ್ಯವಾದಂತಹದ್ದು ಆ ಭಕ್ತಿ. ಆ ಭಕ್ತಿಯನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಭವತಾಂ ವಂಶಧುರ್ಯೋಭೂತ್ ಧ್ರುವಶ್ಚಿತ್ರರಥಸ್ವರಾಟ್ ಗುರುದಾರ ವಚೋ ಬಾಣೈಃ ನಿರ್ಭಿಣ್ಣ ಹೃದಯೋರ್ಭಕಃ ತ್ಯಕ್ತ್ವಾ ಸ್ತ್ರೈಣಂ ಚ ತಂ ಗಚ್ಚನ್ ದೃಷ್ಟೋ ಮೇ ಪಥ್ಯುದಾರಧೀಃ ಪಂಚವರ್ಷೋ ಮದಾದೇಶೈಃ ಸಂರಾಧ್ಯ ಪುರುಷೇಶ್ವರಂ. ನನ್ನ ಆದೇಶದಂತೆ ಧ್ರುವ ಮಹಾರಾಜ ಪರಮಾತ್ಮನನ್ನು ಆರಾಧನೆ ಮಾಡಿ ಒಲಿಸಿಕೊಂಡಿದ್ದಾನೆ. ಆರಾಧನೆ ಮಾಡಿ ಒಲಿಸಿಕೊಂಡು ಎಲ್ಲರಿಗಿಂತಲೂ ಉನ್ನತವಾದ ಲೋಕಗಳನ್ನ ಪಡೆದಿದ್ದಾನೆ. ನಮಗೇನು ಅಂತಂದ್ರೆ, ಈಗಲೇ ಕೆಲಸ ಮಾಡ್ತೇವೆ, ಈಗಲೇ ಫಲ ಸಿಕ್ಕಿಬಿಡ್ಬೇಕು ಅಂತ ನಮ್ಮ ಬಯಕೆ. ಯಾವುದು ಕೂಡ ಬೀಜವನ್ನು ಉತ್ತ ತಕ್ಷಣದಲ್ಲಿ ದೊಡ್ಡ ಮರ ಹುಟ್ಟಿ ಬಿಡೋದಿಲ್ಲ. ಬಹಳ ಕಾಲ ಕಾಯ್ಬೇಕು, ಬಹಳ ನಮಗೆ ಪೇಷನ್ಸ್ ಬೇಕು. ಒಂದನೇ ದಿವಸ ಓದಿದ್ದೇವೆ, ಪರೀಕ್ಷೆಯಲ್ಲಿ 100 ಮಾರ್ಕ್ಗಳು ಬರಬೇಕು ಅಂದ್ರೆ ಬರ್ಲಿಕ್ಕೆ ಸಾಧ್ಯವೇನು? ಮಕ್ಕಳು ಹುಟ್ಟಿದ ಕ್ಷಣದಲ್ಲಿ ನಡಿಬೇಕು, ನಮ್ಮ ಹಾಗೆ ಓಡಬೇಕು, ಓಡಾಡಬೇಕು ಅಂತ ಅನ್ಲಿಕ್ಕೆ ಸಾಧ್ಯವೇನು? ಸಮಯ ಕೊಡ್ಬೇಕು. ಭಗವಂತನಿಗೆ ಅಂತ ಒಂದಿಷ್ಟು ಸಮರ್ಪಣೆ ಮಾಡಿದ ಹಾಗೆ ಮಾಡೋದು, ಸ್ವಲ್ಪ ಕೆಲಸಗಳನ್ನು ಮಾಡೋದು, ಮತ್ತೆ ಬಿಟ್ಬಿಟ್ವಿ ಅಂತಂದ್ರೆ ಉಪಯೋಗ ಇಲ್ಲ. ಆ ಪರಮಾತ್ಮನಲ್ಲಿ ಆ ಭಕ್ತಿಯ ನೈರಂತರ್ಯವನ್ನ ಕಾಪಾಡಿಕೊಳ್ಬೇಕು. ಅದರಿಂದ ಏನಾಗತ್ತೆ? ತತ್ಪರಂ ಸರ್ವಧಿಷ್ಣೇಭ್ಯೋ ಮಾಯಾಧಿಷ್ಠಿತ ಮಾರುಹತ್. ಪರಮಾತ್ಮ ಶಿಂಶುಮಾರ ರೂಪದಿಂದ ತಾನೇ ಅಲ್ಲಿ ನೆಲೆಸಿದ್ದು ಅವನನ್ನ ತನ್ನ ಲೋಕಗಳಿಗೆ ಏರುವಂತೆ ಮಾಡಿದ್ದಾನೆ. ಮುನಯೋದ್ಯಾಪ್ಯುದೀಕ್ಷಂತೆ ಪರಂ ನಾಪುರವಾಂಗೃಪಾಹ. ಕೆಳಗಡೆ ಇರುವಂತಹ ಸಾಮಾನ್ಯ ಋಷಿಗಳು, ರಾಜರು ಅದನ್ನ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ನೋಡ್ಬೇಕಷ್ಟೇ, ಕೆಳಗಡೆ ನಿಂತ್ಕೊಂಡು ನೋಡ್ಲಿಕ್ಕೆ ಸಾಧ್ಯವೇ ಹೊರತಾಗಿ ಲೋಕದ ಒಳಗಡೆಯಲ್ಲಿ ಪ್ರವೇಶ ಮಾಡ್ಕೊಂಡು ರಾಜರ ಅರಮನೆಯನ್ನು ಹಾಗೆ ಒಂದು ರೌಂಡ್ ಹಾಕಿ ಬರೋಣ ಅಂತದ ಆ ಥರಕ್ಕೂ ಅವಕಾಶ ಇಲ್ಲ. ಅಂತಹ ಉನ್ನತವಾದ ಸ್ಥಾನವನ್ನ ಇವನಿಗೆ ಕರುಣೆ ಮಾಡಿದ್ದಾನೆ. ಅಂತಹ ಪರಮಾತ್ಮನನ್ನ, ಧ್ರುವನಿಗೆ ಸ್ಥಾನವನ್ನು ಕೊಟ್ಟಂತಹ ಪರಮಾತ್ಮನನ್ನ, ಎಲ್ಲರ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನ ರುದ್ರದೇವರು ನಿಮಗೆ ಹಿಂದೆ ಏನು ಉಪದೇಶ ಮಾಡಿದ್ದಾರೋ ಅದೇ ಕ್ರಮದಲ್ಲಿ ಉಪಾಸನೆ ಮಾಡಿ ಅಂತ ಈ ರೀತಿಯಾಗಿ ಹೇಳಿ ಪ್ರಚೇತಸರಿಗೆ ಇನ್ನೂ ನಾನಾ ಕಥೆಗಳನ್ನು ಹೇಳಿ ಆ ನಾರದ ಮುನಿಗಳು ತಮ್ಮ ಲೋಕಕ್ಕೆ, ಬ್ರಹ್ಮಲೋಕಕ್ಕೆ ತೆರಳುತ್ತಾ ಇದ್ದಾರೆ. ಪ್ರಚೇತಸರು ಕೂಡ ನಾರದರ ಮುಖಾಂತರವಾಗಿ ಬಂದಂತಹ ಈ ಎಲ್ಲ ಕಥೆಗಳನ್ನ ಕೇಳಿ, ಈ ಕಥೆಗಳು ಎಂತಹದ್ದು? ತೇಪಿ ತನ್ಮುಖ ನಿರ್ಯಾತಂ ಯಶೋ ಲೋಕಮಲಾಪಹಂ ಹರೇರ್ ನಿಶಮ್ಯ ತತ್ಪಾದಂ ಧ್ಯಾಯಂತಸ್ತದ್ಗತಿಂ ಯಯುಹು. ಪರಮಾತ್ಮನ ಕಥೆಗಳು ಪ್ರತಿಯೊಂದು ಕೂಡ ಲೋಕಮಲಾಪಹಂ, ನಮ್ಮಲ್ಲಿರುವ ಪಾಪಗಳನ್ನ ತೊಳೆದು ಹಾಕತ್ತೆ. ನಮಗೆ ಎಷ್ಟು ಜನ್ಮಗಳ ಪಾಪಗಳನ್ನು ಮಾಡಿರ್ತೇವೋ ಏನೋ ಗೊತ್ತಿಲ್ಲ. ಆ ಎಲ್ಲ ಪಾಪಗಳು ಕೂಡ ಈ ಹರಿಕಥಾ ಶ್ರವಣವನ್ನು ಮಾಡೋದ್ರಿಂದ ನಾಶವಾಗಿ ಹೋಗುತ್ತೆ. ಅದೃಷ್ಟವಾದ ಫಲಗಳು ಕಾಣೋದಿಲ್ಲ ಅಂತ ತಾತ್ಸಾರ ಮಾಡಬಾರದು. ಅಂತಹ ಆ ಪರಮಾತ್ಮನ ಕಥೆಗಳನ್ನು ಕೇಳಿ ರುದ್ರದೇವರು ಉಪದೇಶಿಸಿದ ರೀತಿಯಲ್ಲಿ ಆ ಪರಮಾತ್ಮನನ್ನ ಆರಾಧನೆ ಮಾಡಿ ಪರಮಾತ್ಮನ ಲೋಕವನ್ನು ಪಡೀತಾ ಇದ್ದಾರೆ. ವಿದುರ, ನೀನು ಕೇಳಿದಂತೆ ಆ ಪ್ರಚೇತಸರು ಮುಂದೆ ಏನ್ ಮಾಡಿದ್ರು? ಪ್ರಾಚೀನ ಬರಹಿರಾಜ ನಾರದರ ಉಪದೇಶವನ್ನು ಕೇಳಿ ತಪಸ್ಸನ್ನ ಮಾಡಿ ಉತ್ತಮವಾದಂತಹ ಲೋಕವನ್ನು ಪಡೆದ ಅಂತ ಹೇಳಿದ ಮೇಲೆ ಅವನ ಮಕ್ಕಳು ಪ್ರಚೇತಸರೆಲ್ಲರೂ ಕೂಡ ಸಮುದ್ರಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವ್ರು ಏನ್ ತಪಸ್ಸನ್ನು ಮಾಡಿದ್ರು, ಯಾವ ಫಲವನ್ನ ಪಡೆದರು ಅಂತ ನೀವು ಕೇಳಿದರೆ ಅವರ ಜೀವನದ ವೃತ್ತಾಂತವನ್ನು ಹೇಳಿದ್ದೇನೆ, ಅವರ ಜೊತೆ ಹರಿ ಸಂಭಾಷಣದ ಕಥೆಯನ್ನು ಹೇಳಿದ್ದೇನೆ ಅಂತ ಹೇಳಿ ಅವರ ಮಾತನ್ನು ಮುಗಿಸ್ತಾ ಇದ್ದಾರೆ. ಏತತ್ತೇ ಭಿಹಿತಂ ಕ್ಷತ್ತಃ ಯನ್ಮಾಂ ತ್ವಂ ಪರಿಪೃಷ್ಟವಾನ್ ಪ್ರಚೇತಸಾಂ ನಾರದಸ್ಯ ಸಂವಾದಂ ಹರಿಕೀರ್ತನಂ. ಈ ರೀತಿಯಾಗಿ ಉತ್ತಾನಪಾದನ, ಇದು ಸ್ವಯಂಭುವ ಮನುವಿನ ಇಬ್ಬರು ಮಕ್ಕಳು, ಸ್ವಯಂಭುವ ಮನು ಮತ್ತು ಉತ್ತಾನಪಾದ ಮತ್ತು ಪ್ರಿಯವ್ರತರಾಜರು. ಅದರಲ್ಲಿ ಉತ್ತಾನಪಾದನ ವಂಶ ಹೇಗೆ ಬೆಳೆದು ಬಂತು ಅನ್ನೋದನ್ನೆಲ್ಲವನ್ನು ಕೂಡ ನಿನಗೆ ಹೇಳಿದೆ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿಗೆ ವಿದುರ ಮತ್ತು ಮೈತ್ರೇಯ ಋಷಿಗಳ ಸಂವಾದ ಮುಕ್ತಾಯವಾಗತ್ತೆ. ಅದನ್ನ ಹೇಳ್ತಾರೆ. ಪ್ರಿಯವ್ರತ ರಾಜ ನಾರದರಿಂದ ಪರಮಾತ್ಮನ ಜ್ಞಾನವನ್ನು ಪಡೆದು ಭೂಲೋಕವನ್ನು ಆಳಿ
ತನ್ನ ಪುತ್ರರಿಗೆಲ್ಲರಿಗೂ ಕೂಡ ಅದನ್ನ ಹಂಚಿಕೊಟ್ಟು ವಿಷ್ಣು ಲೋಕವನ್ನು ಪಡೆದ ಅಂತ ಸಂಕ್ಷಿಪ್ತವಾಗಿ ಅವರ ಕಥೆಯನ್ನು ಹೇಳ್ತಾರೆ. ಹೇಳಿದ್ಮೇಲೆ ಮತ್ತೆ ಆಸಕ್ತಿ ಉಂಟಾಗತ್ತೆ ಪರೀಕ್ಷಿತ್ ಮಹಾರಾಜನಿಗೆ. ಏನ್ ಆ ಕಥೆಯನ್ನು ಹೇಳಿ ಅಂತ ಮತ್ತೆ ಕೇಳುತ್ತಾನೆ. ಆ ಕಥೆಯನ್ನು ಮತ್ತೆ 5ನೇ ಸ್ಕಂದದಲ್ಲಿ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಮೈತ್ರೇಯರು ವರ್ಣನೆ ಮಾಡಿದಂಥ ಉತ್ತಮವಾದ ಕಥೆಗಳನ್ನ ಕೇಳಿ ಪರಮಾತ್ಮನ ಮಹಿಮೆಗಳು ಎಷ್ಟು ಅಪಾರವಾಗಿದೆ ಅಂತ ತಿಳಿದುಕೊಂಡು ಅವನಲ್ಲಿ ಭಕ್ತಿಯನ್ನ ಮಾಡಿದಂತಹ ರಾಜರೆಲ್ಲರೂ ಕೂಡ ಎಂತಹ ಉನ್ನತವಾದ ಪದವಿಯನ್ನು ಪಡೆದಿದ್ದಾರೆ, ಎಷ್ಟು ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ, ನಾವು ಏನು ಸಾಧನೆಗಳನ್ನ ಮಾಡ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ನಿರಂತರವಾಗಿ ಆಲೋಚನೆಯನ್ನು ಮಾಡಿ ಪರಮಾತ್ಮ ಮಾಡಿದ ಅನುಗ್ರಹವೆಲ್ಲವನ್ನ ನೆನೆಸಿಕೊಂಡು ಪರಮಾತ್ಮನ ಪೂರ್ಣವಾದಂತಹ ಭಕ್ತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಇದರ ಹೇಳ್ತಾ ಇದ್ದಾನೆ. ನಾ ಇಷ್ಟರವರೆಗೆ ವೇದವ್ಯಾಸರ ಆದೇಶದಂತೆ ನನಗೆ ಉಪದೇಶ ಕೊಡಬೇಕು ಅಂತ ನೀವು ಇಲ್ಲಿ ಕಾಯ್ತಾ ಕೂತಿದ್ರಿ. ನಾನು ಬಂದಾಗ ನನ್ನ ಏನೇನು ಪ್ರಶ್ನೆಗಳಿತ್ತೋ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟು ಅಜ್ಞಾನದ ಆಚೆಯ ಬದಿಯನ್ನ ತೋರಿಸಿದ್ದೀರಿ. ಈ ದಡದಲ್ಲಿ ಅಜ್ಞಾನ ಇದ್ರೆ ಆ ಕಡೆ ದಡದಲ್ಲಿ ಜ್ಞಾನ ಇದೆ. ಆ ಜ್ಞಾನ ಅನ್ನುವಂಥವರಿಗೆ ಆ ಜ್ಞಾನವೆಂಬಂತಹ ದಡದಲ್ಲಿ ಇರುವಂಥವನು ಪರಮಾತ್ಮ. ಆ ಪರಮಾತ್ಮನ ದಾರಿಯನ್ನು ನಮಗೆ ಉಪದೇಶ ಕೊಟ್ಟಿದ್ದೀರಿ. ಆ ಪರಮಾತ್ಮ ಆ ದಡದಲ್ಲಿದ್ದಾನೆ. ಆ ದಡದಲ್ಲಿರುವ ಪರಮಾತ್ಮನನ್ನ ಉಪದೇಶದ ಮುಖಾಂತರವಾಗಿ ನಮಗೆ ತಿಳಿಸಿದ್ದೀರಿ ಅಂತ ವಿದುರ ಮೈತ್ರೇಯ ಋಷಿಗಳನ್ನು ಕುರಿತು ಅವರಿಗೆ ಅಭಿನಂದನೆಯ ಮಾತನ್ನ ಹೇಳ್ತಾ ಇದ್ದಾನೆ. ಸೋಯಂತೇನ ಮಹಾಯೋಗಿನ್ ಭವತಾ ಕರುಣಾತ್ಮನ ದರ್ಶಿತಸ್ತಮಸಃ ಪಾರೋ ಯತ್ರ ಕಿಂಚನ ಗೋಹರಿಹಿ. ಅಕಿಂಚನರಿಗೆ, ಎಲ್ಲ ಸಾಂಸಾರಿಕ ಪದಾರ್ಥಗಳಿಂದ ವಿರಕ್ತರಾಗಿ ಸಿಕ್ಕದ್ರಲ್ಲಿ ಸಂತೃಪ್ತರಾಗಿ ಇರುವಂತಹ ವ್ಯಕ್ತಿಗಳಿಗೆ ಕಾಣುವಂತಹ ಪರಮಾತ್ಮ, ಆ ಪರಮಾತ್ಮನ ಉಪದೇಶವನ್ನ ನೀವು ನಮಗೆ ಉಪದೇಶಿಸಿದ್ದೀರಿ, ಕೊಟ್ಟಿದ್ದೀರಿ ಅಂತ ಹೇಳಿ ಅವರ ಅನುಮತಿಯನ್ನು ಪಡೆದು ಮನಸ್ಸಿನಲ್ಲಿ ಪೂರ್ಣವಾದ ಭಕ್ತಿಯನ್ನು ತುಂಬಿಕೊಂಡು ಸಂತೋಷದ ಭಾವನೆಯಿಂದ ತನ್ನ ಬಂಧುಗಳನ್ನ ಕಾಣಬೇಕು ಎಂಬ ಉದ್ದೇಶದಿಂದ ವಿದುರ ಹಸ್ತಿನಾವತಿಗೆ ಹೋಗ್ತಾ ಇದ್ದಾನೆ ಅಂತ ಶುಕಾಚಾರ್ಯರು ವಿದುರ ಮತ್ತು ಮೈತ್ರೇಯರಿಗೆ ಆದಂತಹ ಸಂವಾದದ ಕಥೆಯನ್ನು ಕೂಡ ಪರೀಕ್ಷಿತ್ ರಾಜನಿಗೆ ಹೇಳಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ಇತ್ಯಾನಮ್ಯ ತಮಾಮಂತ್ರ್ಯ ವಿದುರೋ ಗಜ ಸಾಹ್ವಯ ಅಂತ ಹಸ್ತಿನಾವತಿಯ ಕಡೆಗೆ ಹೊರಡಬೇಕು ಅಂತ ಅವರ ಅನುಮತಿಯನ್ನ ಪಡೆದು ಸ್ವಾನಾಂ ದಿದೃಕ್ಷು ಪ್ರಯಯೌ ಜ್ಞಾತೀನಾಂ ನಿರ್ವೃತಾಶಯ. ಸಂತೋಷದಿಂದ ಮನಸ್ಸು ಪೂರ್ಣವಾಗಿದೆ ಅಂತಹ ವಿದುರ ತನ್ನ ಬಾಂಧವರನ್ನು ನೋಡಬೇಕು ಅನ್ನುವ ಭಾವನೆಯಿಂದಾಗಿ ಭಗವಂತನ ಉಪದೇಶವನ್ನು ಪಡೆದು ಅವರ ಅಪ್ಪಣೆಯನ್ನು ಪಡೆದು ಈಗ ಹಸ್ತಿನಾವತಿಗೆ ಹೊರಡ್ತಾ ಇದ್ದಾನೆ. ಇಷ್ಟೆಲ್ಲ ಕಥೆಗಳನ್ನ, ಭಗವಂತನ ಭಕ್ತರ ಕಥೆಯನ್ನ, ಭಗವಂತನ ಕಥೆಗಳನ್ನ ಕೇಳಿದರೆ ಜಗತ್ತಿನಲ್ಲಿ ಬೇಕಾದಂತಹ ಎಲ್ಲ ಸಂಪತ್ತುಗಳನ್ನು ಕೂಡ ಪಡಿಬಹುದು. ಆಯುಷ್ಯ, ಧನ, ಯಶಸ್ಸು, ನಮಗೆ ಬೇಕಾದಂತಹ ಬಂದಂತಹ ಸಂಪತ್ತುಗಳ ರಕ್ಷಣೆ. ಸಂಪತ್ತು ಬರತ್ತೆ, ಆ ಸಂಪತ್ತು ಮತ್ತೆ ಜಾರಿ ಕೈ ತಪ್ಪಿ ಹೋಗುವ ಸಂದರ್ಭವೂ ಇದೆ. ಬರದೇ ಇರುವ ಸಂಪತ್ತಿನ ಪ್ರಾಪ್ತಿ, ಬಂದ ಸಂಪತ್ತಿನ ಉಳಿವು ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಸಿದ್ಧವಾಗತ್ತೆ ಅಂತ ಇದರ ದೊಡ್ಡ ಫಲವನ್ನ ಹೇಳಿ ಈ ಸ್ಕಂದವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಏತದ್ಯ ಶೃಣುಯಾದ್ರಾಜನ್ ರಾಜ್ಞಾಂ ಹರ್ಯರ್ಪಿತಾತ್ಮನಾಂ. ಭಗವಂತನಲ್ಲಿಯೇ ಭಕ್ತಿಯನ್ನ ಮಾಡುವಂತಹ ಭಾಗವತರ ಭಗವಂತನ ಕಥೆಗಳನ್ನ ಯಾರು ನಿರಂತರವಾಗಿ ಕೇಳ್ತಾ ಇರ್ತಾನೋ ಅಂಥವನಿಗೆ ಆಯುರ್ಧನಂ ಯಶಸ್ವಸ್ತಿ ಗತಿಮೈಶ್ವರ್ಯಮಾಪ್ನುಯಾತ್. ಪೂರ್ಣವಾದ ಆಯುಷ್ಯ, ಸಾರ್ಥಕವಾದ ಆಯುಷ್ಯವನ್ನು ಪಡೀತಾನೆ. ಸ್ವಚ್ಛವಾದ ನಿರ್ಮಲವಾದ ಸಂಪತ್ತನ್ನು ಪಡೀತಾನೆ. ನಿರ್ಮಲವಾದಂತಹ ಕೀರ್ತಿ ಲೋಕದಲ್ಲಿ ಪ್ರಸಿದ್ಧಿಯಾಗತ್ತೆ, ಹರಡತ್ತೆ. ಸ್ವಸ್ತಿ, ಜೀವನದಲ್ಲಿರುವ ಅಮಂಗಳಗಳೆಲ್ಲವೂ ಕೂಡ ನಾಶವಾಗಿ ಮಾಂಗಲ್ಯ ಜೀವನದಲ್ಲಿ ಬರುತ್ತೆ. ಮಾನಸಿಕವಾದ ಸುಖ ಸಮೃದ್ಧಿಗಳು ಅಭಿವೃದ್ಧಿ ಆಗತ್ತೆ. ಗತಿಂ, ಉತ್ತಮವಾದಂತಹ ಲೋಕಗಳು ಕೂಡ ಪರಲೋಕದಲ್ಲಿ ನಿಶ್ಚಯವಾಗತ್ತೆ. ಐಶ್ವರ್ಯಮಾಪ್ನುಯಾತ್, ಲೋಕದಲ್ಲಿ ಸುಖವಾಗಿರ್ಲಿಕ್ಕೆ ಬೇಕಾದಂತಹ ತೃಪ್ತಿಯನ್ನು ಕೊಡುವಂತಹ ಸಂಪತ್ತು ಅವನಿಗೆ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ 4ನೇ ಸ್ಕಂದ ಮುಕ್ತಾಯವಾಗತ್ತೆ. ಇದಾದ ಮೇಲೆ ಅದ್ಭುತವಾದ ಜಡಭರತನೇ ಮೊದಲಾದಂತಹ ಮಹಾಮಹಿಮರ ಕಥೆಗಳನ್ನ ಮತ್ತು ಬ್ರಹ್ಮಾಂಡದ ನಿರೂಪಣೆಯನ್ನು ಮಾಡುವಂತಹ ಪಂಚಮ ಸ್ಕಂದ ಪ್ರಾರಂಭವಾಗತ್ತೆ. ಆ ಸ್ಕಂದದ ಕಥೆಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.
ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.